ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈಯಲ್ಲಿ ನಿಮಗೆ ಅಂದರೆ ನಿಮಗೆ ಬಹಳಷ್ಟು ವಿಡಿಯೋದಲ್ಲಿ ಕೇಳ್ತಾರೆ, ನಿಮ್ಮ ಲೈಫ್ ಲೈನ್ ಶಾರ್ಟ್ ಇದೆ ಅಂತ ಅಲ್ವಾ? ನಿಮ್ಮ ಜೀವನ ಶಾರ್ಟ್ ಅಂದರೆ ನೀವು ಕಡಿಮೆ ಲೈಫನ್ನು ಹೊಂದಿರ್ತೀರಾ ಅಂತ ಎಷ್ಟೋ ಜನ ಹೇಳ್ತಾರೆ. ಇದು ಸತ್ಯನಾ? ನೆವರ್. ಸತ್ಯ ಅಲ್ಲವೇ ಅಲ್ಲ ಅಂತ ಹೇಳ್ಬೋದು. ಯಾಕಂದರೆ ಲೈಫ್ ಲೈನ್ ಅನ್ನೋದು ಜೀವನದ ಒಂದು ಆ ಒಂದು ಏನು ಆ ಒಂದು ಎನರ್ಜಿ, ಆ ಒಂದು ಹೆಲ್ತ್ ಪ್ಯಾಟ್ರನ್ಸ್ ಅಂದರೆ ಒಂದು ಆರೋಗ್ಯದ ವಿಚಾರ ಹಾಗೂ ಜೀವನದಲ್ಲಿ ಮತ್ತು ಎಷ್ಟು ಒಂದು ವೆಲ್ತ್ ಅಂದರೆ ಎಷ್ಟು ಒಂದು ನಿಮ್ಮ ವೆಲ್ತ್ ಬರುತ್ತೆ, ಹಾಗೂ ಎಷ್ಟು ಅಡ್ವಾಂಟೇಜಸ್ ಆಗಿ ನೀವು ಇರ್ತೀರಾ ಅನ್ನೋದ್ರ ಮೇಲೆ ಅನ್ನೋದನ್ನು ಒಂದು ಜೀವನ ರೇಖೆ ನಿಮಗೆ ತಿಳಿಸ್ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಜೀವನ ರೇಖೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್, ಇವತ್ತು ಈ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಇರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಸೊ ಫಸ್ಟ್ ಆಫ್ ಆಲ್, ಲೈಫ್ ಲೈನ್ ಅಂದರೆ ಏನು ಅಂತ ಹೇಳ್ಬೋದು. ಈ ಒಂದು ರೇಖೆ, ಇದು ಒಂದು ರೇಖೆ, ಅದು ಜುಪಿಟರ್ ಮೌಂಟ್ ಮತ್ತು ಜುಪಿಟರ್ ಅಂದರೆ ಗುರು ಬೆರಳು ಮತ್ತು ಶುಕ್ರ ಬೆರಳಿನ ಮಧ್ಯಭಾಗದಲ್ಲಿ ಸ್ಟಾರ್ಟ್ ಆಗಿ ಅದು ಪೂರ್ತಿ ಒಂದು ಅರ್ಧ ಚಂದ್ರಾಕೃತಿನಲ್ಲಿ ಒಂದು ಹೆಬ್ಬೆರಳಿನ ಸುತ್ತ ಬರುವಂಥ ಒಂದು ರೇಖೆನ ನಾವು ಏನಂತೀವಿ ಅಂದರೆ ಜೀವನ ರೇಖೆ ಅಂತೀವಿ. ಹಾಗಾದರೆ ಇದರ ಪ್ರಾಮುಖ್ಯತೆ ಏನು ಅಂದರೆ, ಜೀವನದಲ್ಲಿ ಎಷ್ಟು ಒಂದು ವ್ಯಕ್ತಿ ತುಂಬ ಗಟ್ಟಿಯಾಗಿರ್ತಾನೆ ಅಂದರೆ ಅದು ಎಷ್ಟು ಸ್ಟ್ಯಾಮಿನಾ ಇರುತ್ತೆ ಅವ್ರಿಗೆ, ಮತ್ತು ಎಷ್ಟು ಚಾಲೆಂಜ್ಗಳು ಬಂದಾಗ ಅಂದರೆ ತುಂಬ ಕಷ್ಟದ ಪರಿಸ್ಥಿತಿಗಳು ಬಂದಾಗ ಹೇಗೆ ಅದನ್ನು ಎದುರಿಸ್ತಾನೆ, ಹಾಗೂ ಅವರ ಜೀವನ ಪ್ರಯಾಣ ಹೇಗಿರುತ್ತೆ ಅನ್ನೋದನ್ನು ಇದರಲ್ಲಿ ನಾವು ತಿಳಿಬೋದು ಅಂತ ಹೇಳೋಣ. ಸೊ ನೆಕ್ಸ್ಟ್, ನಮಗೆ ಹಲವಾರು ಜೀವನ ರೇಖೆಯ ವಿಧಾನಗಳು ಇದ್ದಾವೆ ಅಂತ ಹೇಳೋಣ. ಸೊ ಫಸ್ಟ್ ಆಫ್ ಆಲ್, ಒಂದು ತುಂಬ ಡೀಪಾಗಿ ಈ ರೀತಿ ಇರುವಂಥ ರೇಖೆ ಆಗಿರ್ಬೋದು, ಅಥವಾ ನೋಡಿ ಕೆಲವು ಸಂದರ್ಭದಲ್ಲಿ ತುಂಬ ಇನ್ನೊಂದು ಏನಪ್ಪ ಅಂದರೆ ಡೀಪಾಗಿ ತುಂಬ ಚೆನ್ನಾಗಿರುವಂಥ ರೇಖೆ, ತುಂಬ ನ್ಯಾಚುರಲಿ ಸ್ಟ್ರಾಂಗ್ ಆಗಿರ್ತಾರೆ, ಅಂದರೆ ನ್ಯಾಚುರಲ್ ಸ್ಟ್ಯಾಮಿನಾ ಇರುತ್ತೆ, ಹಾಗೆ ಎಂಥ ಸ್ಟ್ರೆಸ್ಸೇ ಇರಲಿ ಕ್ವಿಕ್ಕಾಗಿ ರಿಕವರಿ ಆಗ್ತಾರೆ ಅಂತ ಹೇಳ್ಬೋದು. ಅಂದರೆ ಬೇಗ ನಾರ್ಮಲ್ ಸ್ಥಿತಿಗೆ ಬರ್ತಾರೆ ಅಂತ ಸಮಸ್ಯೆ ಬಂದ್ರು ಅಂತ ಹೇಳ್ಬೋದು. ಈ ಥರ ಇದ್ದರೆ, ಈ ಥರ ಕ್ಲಿಯರು ತುಂಬ ಸ್ಟ್ರಾಂಗ್ ಆಗಿರುವಂಥ ಲೈಫ್ ಲೈನ್ ಅಂತ ಹೇಳ್ಬೋದು. ಬೈ ಚಾನ್ಸ್ ನಿಮಗೆ ನೋಡಿ, ಬೈ ಚಾನ್ಸು ಲೈಫ್ ಲೈನು ತುಂಬ ಈ ಥರ ಫೇಂಟ್ ಆಗಿದೆ ಅಂತ ಇಟ್ಕೊಳ್ಳಿ, ಅಂದರೆ ತುಂಬ ತೆಳುವಾಗಿ ತುಂಬ ಒಂದು ಹೀಗಿದ್ದಾಗ ಏನಾಗುತ್ತೆ ಅಂದರೆ ತುಂಬ ಸೆನ್ಸಿಟಿವ್ ಆಗಿರ್ತಾರೆ ವ್ಯಕ್ತಿ, ಬೇಗ ಸುಸ್ತಾಗುವಂಥದ್ದು, ಬೇಗ ಕೆಲವು ಸಂದರ್ಭದಲ್ಲಿ ಒಂದು ಮೋಟಿವೇಶನ್ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಇದರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಸಂದರ್ಭದಲ್ಲಿ ಈಗ ಬ್ರೋಕನ್ ಲೈಫ್ ಲೈನ್ ಅಂತ ಹಿಂಗೆ ಒಂದಿರುತ್ತೆ, ಇಲ್ಲಿಂದ ಇಲ್ಲಿ ಒಂದಿರುತ್ತೆ. ಈ ರೀತಿ ಇದ್ದಾಗ ವ್ಯಕ್ತಿ ಒಂದು ಆರೋಗ್ಯದ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ, ಮತ್ತು ವ್ಯಕ್ತಿಗೆ ಇಲ್ಲಿರೋವರೆಗೂ ಒಂದು ರೀತಿಯ ಜೀವನ ಇದ್ದರೆ ಈ ಕಟ್ಟಾಗಿ ಮುಂದೋಗುತ್ತೆ, ಅಲ್ಲಿನ ನಂತರ ಮತ್ತೊಂದು ರೀತಿ ಜೀವನ ಇರುವಂಥ ಸಾಧ್ಯತೆಗಳು ಇರುತ್ತೆ. ಅಂದರೆ ಅದರ ಒಂದು ಸ್ಟ್ಯಾಮಿನಾ ಅಂದರೆ ಬಿಗಿನಿಂಗ್ ಲೈನ್ ತುಂಬ ಚೆನ್ನಾಗಿದ್ದು ನೆಕ್ಸ್ಟ್ ಲೈನ್ ಕಟ್ಟಾದ್ಮೇಲೆ ಅಷ್ಟು ಚೆನ್ನಾಗಿಲ್ಲ ಅಂದರೆ ಜೀವನ ಅಷ್ಟೊಂದು ಸುಲಭವಾಗಿರೋದಿಲ್ಲ ಅಂತ ಹೇಳ್ಬೋದು. ಮತ್ತು ಮೊದಲನೇದು ತುಂಬ ಚೆನ್ನಾಗಿಲ್ಲ, ಎರಡನೇ ಬ್ರ್ಯಾಂಚು ತುಂಬ ಚೆನ್ನಾಗಿದೆ, ಅಂದರೆ ಅದು ಹೊರಭಾಗದಿಂದ ಹಿಂಗೆ ಹೊರಟಿದೆ ಅಂತ ಅಂದ್ಕೊಳ್ಳಿ, ಆಗ ತುಂಬ ಉತ್ತಮವಾದಂಥ ಫಲನ ಕೊಡ್ತಾರೆ. ಅಂದರೆ ಈ ಮೊದಲನೇ ಒಂದು ಲೈಫ್ ಲೈನ್ ಅರ್ಥ ಇರುತ್ತಲ್ಲ, ಇದು ಈ ಒಂದು ಎರಡನೇ ಒಂದು ಬ್ರೇಕ್ ಇರುತ್ತಲ್ಲ, ಅಲ್ಲಿಂದ ಜೀವನ ತುಂಬ ಎಕ್ಸೈಟಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್, ಕೆಲವು ಸಂದರ್ಭದಲ್ಲಿ ಡಬಲ್ ಲೈಫ್ ಲೈನ್ ಇರುವಂಥ ಸಾಧ್ಯತೆ ಇರುತ್ತೆ, ಹೀಗಿರುತ್ತೆ. ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಲೈಫ್ ಲೈನ್ ಥರ ಇರುತ್ತೆ, ನಾವು ಇದನ್ನು ಲೈನ್ ಆಫ್ ಏಂಜಲ್ ಗಾರ್ಡಿಯನ್ ಅಂತ ಕರಿತೀವಿ. ಈ ಥರ ಎರಡು ಇದ್ದಾಗ ಇವರು ತುಂಬ ಎಂಥ ಡೇಂಜರನ್ನೇ ಆಗಲಿ, ಎಂಥ ಒಂದು ಸಮಸ್ಯೆನೇ ಆಗಲಿ ನಿವಾರಿಸ್ಕೊಳ್ತಾರೆ ಅಂತ ಹೇಳ್ಬೋದು. ಮತ್ತು ನಮಗೆ ಜೀವನದಲ್ಲಿ ತುಂಬ ಉತ್ತಮ ರೀತಿಯ ಪ್ರೊಟೆಕ್ಷನನ್ನು ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ಜೀವನ ರೇಖೆ ತುಂಬ ವೈಡ್ ಕರ್ವ್, ಅಗಲವಾಗಿರುತ್ತೆ. ಈ ರೀತಿ ಇದ್ದಾಗ ವ್ಯಕ್ತಿ ತುಂಬ ಒಂದು ಸಾಹಸ ಪ್ರವೃತ್ತಿಯಾಗಿರ್ತಾನೆ, ತುಂಬ ಒಂದು ಜರ್ನಿ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಇದು ಅಂತ ಹೇಳ್ಬೋದು. ಮತ್ತು ಎಂಥ ಸಮಸ್ಯೆಯನ್ನಾಗಲಿ ನಾವು ಸಾಧಿಸಬೇಕಂದ್ರೆ ಅದನ್ನು ಸಾಧಿಸೋಕೆ ರೆಡಿ ಇರ್ತಾನೆ ಅಂತ ಹೇಳ್ಬೋದು. ಆಮೇಲೆ ಹೊರಭಾಗ ಅಂದರೆ
ತುಂಬ ಹೊರಗಡೆ ಹೋಗೋದು, ಎಂಜಾಯ್ ಮಾಡೋದಂದರೆ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಲೈಫ್ ಲೈನ್ ಯಾರಿಗೆ ತುಂಬ ಒಂದು ಒಳಭಾಗದಲ್ಲಿ ಇಷ್ಟಿರುತ್ತೆ ಅಂಥವ್ರಿಗೆ ಏನಾಗುತ್ತೆ ಅಂದರೆ ಅವರು ಜಾಸ್ತಿ ಮನೆಯಲ್ಲೇ ಸೇರ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಮತ್ತು ಯಾವಾಗೂ ತುಂಬ ಎಚ್ಚರಿಕೆಯಿಂದ ಇರ್ತಾರೆ. ಎಷ್ಟೋ ಸಾರಿ ಅವರು ಏನು ಹೊಸದನ್ನು ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ. ಇದರಿಂದ ರಿಸರ್ವ್ ಪರ್ಸ್ನಾಲಿಟಿ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಈ ಒಂದು ಹೆಲ್ತ್ ವಿಚಾರ ನೋಡೋಕೆ ಬಂದರೆ ಇಲ್ಲಿ ನೋಡಿ, ಲೈಫ್ ಲೈನ್ ತುಂಬ ಲಾಂಗ್ ಆಗಿ ಸ್ಟ್ರಾಂಗ್ ಆಗಿ ತುಂಬ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ. ಇವ್ರಿಗೆ ವೈಟಾಲಿಟಿ ಮತ್ತು ಸ್ಟ್ಯಾಮಿನಾ ತುಂಬ ಚೆನ್ನಾಗಿರುತ್ತೆ. ಅಂದರೆ ತುಂಬ ಒಂದು ಗಟ್ಟಿಯಾದಂಥ ವ್ಯಕ್ತಿತ್ವ ಆಗಿರ್ತಾರೆ. ಅಂದರೆ ರೋಗ ನಿರೋಧಕ ಶಕ್ತಿ ಸಹ ಚೆನ್ನಾಗಿರುತ್ತೆ. ಸ್ವಲ್ಪ ಎನರ್ಜಿ ಅಂದರೆ ಶಕ್ತಿಯುತವಾಗಿರ್ತಾರೆ ವ್ಯಕ್ತಿ ಅಂತ ಹೇಳ್ಬೋದು. ಮತ್ತು ಥಿನ್ ಲೈನ್, ತುಂಬ ತೆಳುವಾದ ಲೈನ್ ಇದೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ಬೇಗ ಸುಸ್ತಾಗ್ತಾರೆ. ಮತ್ತು ಅವರು ಬ್ಯಾಲೆನ್ಸ್ಡ್ ಫುಡ್ಡನ್ನು ತೊಗೋಬೇಕು. ಮತ್ತು ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಬೇಕು. ಅವ್ರಿಗೆ ಸ್ಟ್ರೆಸ್ಸನ್ನು ಒಂದು ಕಂಟ್ರೋಲ್ ಮಾಡುವಷ್ಟು ಸಾಮರ್ಥ್ಯ ಇರೋದಿಲ್ಲ ಅಂತ ಹೇಳ್ಬೋದು. ಮತ್ತು ಚೈನ್ ಆರ್ ಸ್ಮಾಲ್ ಸರ್ಕಲ್ಸ್ ನೋಡಿ, ಇದೊಂದು ಚೈನ್ ಅಂದರೆ ಈ ರೀತಿ ಚೈನ್ ಥರ ಏನಾದ್ರು ಸ್ಮಾಲ್ ಸರ್ಕಲ್ ಇದೆ ಅಂದರೆ ವ್ಯಕ್ತಿಯ ಒಂದು ತುಂಬ ಸ್ಟ್ರೆಸ್ಫುಲ್ ಪೀರಿಯಡ್ ಅಂತ ಹೇಳ್ಬೋದು. ಆ ಥರ ಮತ್ತು ಹೆಲ್ತ್ ಸ್ವಲ್ಪ ಕೆಡುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಇದೆಲ್ಲ ವಾರ್ನಿಂಗ್ ಸಿಂಬಲ್ಸ್. ಇವನ್ನ ನಾವು ತುಂಬ ಸೀರಿಯಸ್ ತಗೋಬಾರ್ದು. ಈ ಥರ ಇದ್ದಾಗ ವ್ಯಕ್ತಿ ಸ್ವಲ್ಪ ಎಚ್ಚರಿಕೆ ತಗೊಂಡು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಅಂತ ಹೇಳ್ಬೋದು. ಇನ್ನು ಹಣದ ವಿಚಾರ ಬಂದಾಗ ನೋಡಿ, ಯಾರಿಗೇ ಆಗಲಿ ಲೈಫ್ ಲೈನಿಂಗ್ ಇದೆ ಅಂತ ಇಟ್ಕೊಳ್ಳಿ. ಲೈಫ್ ಲೈನಿಂದ ಕೆಳಭಾಗಕ್ಕೆ ಹೋಗುವಂಥ ಈ ರೀತಿ ಕೆಳಮುಖವಾಗಿ ಹೋಗುವಂಥ ರೇಖೆಗಳಿದ್ದರೆ ವ್ಯಕ್ತಿ ಹಣಕಾಸಲ್ಲಿ ತುಂಬ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಅಂದರೆ ಎಷ್ಟು ಹಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಸಹ ಇರುತ್ತೆ. ಸೊ ಇದೇನಾದರೂ ಜೀವನ ರೇಖೆಯಿಂದ ಮೇಲ್ಮುಖವಾಗಿ ಹೀಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆಗ ವ್ಯಕ್ತಿ ತುಂಬ ಉತ್ತಮವಾದಂಥ ಅಂದರೆ ಆಪರ್ಚುನಿಟಿನ ಪಡಿತಾನೆ. ಮತ್ತು ಈ ಆಪರ್ಚುನಿಟಿಯಿಂದ ಏನಾಗುತ್ತೆ ಅಂದರೆ ವ್ಯಕ್ತಿ ತುಂಬ ಒಂದು ಗ್ರೋತ್ ಆಗ್ತಾರೆ. ತುಂಬ ಅಂದರೆ ಪ್ರಾಪರ್ಟಿ ಬರುತ್ತೆ, ಆಸ್ತಿ ಬರುತ್ತೆ. ಅಂಥ ಸಂದರ್ಭದಲ್ಲಿ ಒಳ್ಳೆಯ ಅವಕಾಶ ಸಿಗುತ್ತೆ ಬೆಳವಣಿಗೆಗೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೀಗೆ ಒಂದು ಹಣದ ವಿಚಾರದಲ್ಲಿ ಭಾಳಷ್ಟು ಉತ್ತಮವಾದಂಥ ರೇಖೆಗಳು ಅಂದರೆ ಮೇಲ್ಮುಖವಾಗಿ, ಅಂದರೆ ಜೀವನ ರೇಖೆ ಹೀಗಿದೆ, ಮೇಲ್ಮುಖವಾಗಿ ಯಾವ ರೇಖೆಗಳು ಹೋಗ್ತವೆ ಜೀವನ ರೇಖೆಯಿಂದ, ಅದು ತುಂಬ ಪ್ರೋಗ್ರೆಸಿವ್ ಪೀರಿಯಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇನ್ನು ನೆಕ್ಸ್ಟ್ ವಿಚಾರ ಬಂದು ಟ್ರಾವೆಲ್. ನೋಡಿ, ಜೀವನ ರೇಖೆ ಹೀಗಿದೆ ಅಂತ ಇಟ್ಕೊಳ್ಳಿ. ಜೀವನ ರೇಖೆ ಏನಾದರೂ ಚಂದ್ರ ಪರ್ವತದ ಕಡೆ ಏನಾದರೂ ಬ್ರ್ಯಾಂಚು ಈ ಥರ ಮೂವ್ ಆಗ್ತಾ ಇದೆ ಅಂದರೆ ವ್ಯಕ್ತಿ ತುಂಬ ಟ್ರಾವೆಲ್ ಮಾಡ್ತಾನೆ ಅಂತ ಹೇಳ್ಬೋದು. ಬೇರೆ ಬೇರೆ ಪ್ಲೇಸಿಗೆ ಹೋಗ್ತಾನೆ, ತುಂಬ ಎಕ್ಸ್ಪ್ಲೋರೇಷನ್ ಮಾಡ್ತಾರೆ. ಅಂದರೆ ಹೊಸ ಜಾಗಗಳನ್ನು ನೋಡಬೇಕು ಅನ್ನುವಂಥ ಆಸಕ್ತಿ ಅವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಜೀವನ ರೇಖೆ ನೋಡಿ, ಇಲ್ಲಿ ಜೀವನ ರೇಖೆ ಹೆಡ್ಲೈನು ಮತ್ತು ಲೈಫ್ ಲೈನು, ಅಂದರೆ ಜೀವನ ರೇಖೆ ಹೆಡ್ಲೈನು ಒಂದು ಸಪ್ರೇಟಾಗಿ ಜಾಯ್ನ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅವರು ಏನು ಮಾಡ್ತಾರೆ, ಕೆಲವು ಟೈಮು ತುಂಬ ಒಂದು ಇಂಡಿಪೆಂಡೆಂಟಾಗಿ ಬಿಹೇವ್ ಮಾಡ್ತಾರೆ. ಹಾಗೂ ಬೇಗ ಪ್ರೀತಿಯಲ್ಲಿ ಬೀಳುವಂಥ ಸಾಧ್ಯತೆ ಸಹ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಸೊ ನಾನು ಇನ್ನೊಂದು ವಿಚಾರ ಹೇಳಬೇಕಂದ್ರೆ ನೋಡಿ, ಇವರು ತುಂಬ ವಿಶಾಲವಾದಂಥ ಲೈಫ್ ಲೈನ್ ಇದೆ ಅಂತ ಇಟ್ಕೊಳ್ಳಿ. ಈ ಥರ ಲೈನ್ ಇದ್ದರೆ ವ್ಯಕ್ತಿ ತುಂಬ ಅಂದರೆ ಎಕ್ಸ್ಟ್ರಾವರ್ಟ್ ಆಗಿರ್ತಾರೆ. ಅಂದರೆ ಬಹಿರ್ಮುಖಿ ಆಗಿರ್ತಾರೆ, ತುಂಬ ಓಪನ್ ಮೈಂಡೆಡ್ ಆಗಿರ್ತಾರೆ. ತುಂಬ ಒಂದು ಕಷ್ಟಗಳನ್ನು ಸಹ ನಿಭಾಯಿಸುವಷ್ಟು ಸಾಮರ್ಥ್ಯ ಅವರಿಗೆ ಇರುತ್ತೆ ಅಂತ ಹೇಳ್ಬೋದು. ಬೈ ಚಾನ್ಸ್ ಏನಾದರೂ ಇದು ತುಂಬ ಹತ್ತಿರಕ್ಕಿದೆ ಅಂತ ಇಟ್ಕೊಳ್ಳಿ, ಅವರು ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತಾರೆ. ಅವರು ಎಷ್ಟು ಸಾರಿ ತನ್ನ ಒಂದು ಅನುಮಾನವನ್ನು ವ್ಯಕ್ತಪಡಿಸುವ ಅಂತರ್ಮುಖಿ ಸಹ ಇವರು ಆಗಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ನಿಮಗೊಂದು ಉದಾಹರಣೆ ಸಹ ಹೇಳಬೇಕು. ನಾನು ಬಹಳಷ್ಟು ವ್ಯಕ್ತಿಗಳ ಒಂದು ಹಸ್ತಗಳನ್ನು ನೋಡ್ತೀನಿ. ಒಬ್ಬ ವ್ಯಕ್ತಿಗೆ ಲೈಫ್ ಲೈನು ಈ ರೀತಿ ಇತ್ತು. ಇಲ್ಲಿ ತುಂಬ ಫೇಂಟ್ ಆಗಿರುವಂಥ ಒಂದು ಬ್ರೇಕ್ ಕಾಣಿಸ್ತಾ ಇತ್ತು ನಮಗೆ. ಹೀಗಿದ್ದಾಗ ವ್ಯಕ್ತಿಗೆ ಆ ಒಂದು ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆಗಳು ಇರ್ಬೋದು ಕಾಡುತ್ತೆ ಅಂತ ನನಗೆ ಗೊತ್ತಿತ್ತು. ಅವ್ರಿಗೆ ಒಂದು ಎಚ್ಚರಿಕೆಯಿಂದ ಇರೋದಕ್ಕೆ ಹೇಳಿದ್ದೆ. ಆಮೇಲೆ ಅದರ ಪಕ್ಕದಲ್ಲೇ ಒಂದು ಮೇಲ್ಮುಖ ರೇಖೆ ತುಂಬ ಸೊಗಸಾಗಿ ಹೋಗಿತ್ತು. ಅವ್ರಿಗೆ ಹೇಳಿದೆ, ಈ ಒಂದು ಸಮಸ್ಯೆ ಇರುತ್ತೆ, ಬಟ್ ಈ ಸಮಸ್ಯೆಯಿಂದ
ಹಾಗೆ ಕೆಲವೇ ದಿನಗಳಲ್ಲಿ ನಿಮಗೆ ಅತ್ಯುತ್ತಮವಾದಂಥ ಪ್ರೋಗ್ರೆಸ್ ಇದೆ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಆ ವ್ಯಕ್ತಿ ಅಫ್‌ಕೋರ್ಸ್ ಲಾಸ್ ಆಯಿತು. ಬಟ್ ಮುಂಚೆನೇ ಹೇಳಿದ್ರಿಂದ ಸ್ವಲ್ಪ ಕಡಿಮೆ ಲಾಸ್ ಆಯಿತು. ಮತ್ತೆ ಸ್ವಲ್ಪ ದಿನಗಳಲ್ಲೇನೆ ಅಂದರೆ ಕೆಲವಾರು ತಿಂಗಳುಗಳಲ್ಲೇನೆ ವ್ಯಕ್ತಿ ಮತ್ತೆ ಅವನಿಗೆ ತುಂಬ ಎಷ್ಟು ಕಳ್ಕೊಂಡಿದ್ನೋ ಅದಕ್ಕಿಂತ ದುಪ್ಪಟ್ಟು ಹಣವನ್ನು ಪಡ್ಕೊಂಡು ಇವತ್ತು ತುಂಬ ಚೆನ್ನಾಗಿದ್ದಾನೆ. ಹೀಗೆ ವ್ಯಕ್ತಿ ಲೈಫ್ ಲೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಬಂದು ಯೆಸ್. ಹೀಗೆ ನಾವು ಹೇಳಬೇಕು ಏನಪ್ಪ ಅಂದರೆ ಹೀಗೆ ಲೈಫ್ ಲೈನ್ ನಮ್ಮ ಲೈಫಲ್ಲಿ ಬಹಳ ಉತ್ತಮವಾದಂಥ ಒಂದು ವಿಚಾರವನ್ನು ಹೇಳುತ್ತೆ. ಅದು ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಅಂದರೆ ಆರೋಗ್ಯ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಹಾಗೂ ನಿನ್ನ ಒಂದು ಅಡ್ವೆಂಚರಸ್ ನೇಚರ್ ಆಗಿರ್ಬೋದು, ಮತ್ತು ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಅಥವಾ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಆಗಿರ್ಬೋದು, ಇವುಗಳನ್ನೆಲ್ಲ ತಿಳಿಸ್ಕೊಡುತ್ತೆ ನಮ್ಮ ಜೀವನ ರೇಖೆ ಅಂತ ಹೇಳ್ಬೋದು. ಜೀವನ ರೇಖೆಯ ಬಗ್ಗೆ ನಾನು ಇಷ್ಟೆಲ್ಲ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಚಾರ ನಿಮಗೆ ಬಹಳಷ್ಟು ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಬೈ ಚಾನ್ಸ್ ಇಷ್ಟ ಆಗಿಲ್ಲ ಅಂದರೆ ಅದನ್ನು ತಿಳಿಸಿ. ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ.